ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. 1 ಕೊರಿಂಥಿಯನ್ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಯು ಆರ್ ನಾಟ್ ಯುವರ್ ಓನ್, ಯು ಆರ್ ನಾಟ್ ಯುವರ್ ಓನ್ ಪ್ರಾಪರ್ಟಿ. ನೀವು ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮವರೇ ಅಲ್ಲ. ಬಟ್ ಸ್ಟಿಲ್ ದೇವರು ನಿಮ್ಮನ್ನು ತನ್ನ ಮಗನ ರಕ್ತವನ್ನು ಕೊಟ್ಟು ಪರ್ಚೇಸ್ ಮಾಡಿದ್ರು. ನಿಮಗೆ ದೇವರು ಫ್ರೀ ವಿಲ್ ಕೊಟ್ಟಿದ್ದಾನೆ. ಗಾಡ್ ಇಸ್ ಗಾಡ್ ಆಫ್ ಲವ್. ದೇವರು ಪ್ರೀತಿ ಸ್ವರೂಪಿ. ಆತನು ಪ್ರೀತಿ ಮಾಡಿದ ಕಾರಣ ನಮ್ಮನ್ನು ರೋಬೋಟ್ ಆಗಿ ಆತನು ಕಂಟ್ರೋಲ್ ಮಾಡುವುದಿಲ್ಲ. ಅಥವಾ ದೇವರು ಪರಲೋಕದಲ್ಲಿ ಕೂತ್ಕೊಂಡು ನಮ್ಮನ್ನು ರಿಮೋಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡಿದ ಹಾಗೆ ಕಂಟ್ರೋಲ್ ಮಾಡುವುದಿಲ್ಲ. ಆತನು ನಮ್ಮನ್ನು ಪ್ರೀತಿಸ್ತಾನೆ. ಬಟ್ ಆತನು ನಮಗೆ ಪ್ರೀತಿಸಿ ನಮಗೆ ಫ್ರೀ ವಿಲ್ ಅನ್ನು ಕೊಟ್ಟಿದ್ದಾನೆ ಮತ್ತು ತನ್ನ ವಾಕ್ಯದಲ್ಲಿ ತನ್ನ ವಿಷಯವಾಗಿ ಮತ್ತು ನಮ್ಮ ವಿಷಯವಾಗಿ ಪವಿತ್ರಾತ್ಮನ ಮೂಲಕ ಆತನು ಪ್ರಕಟಿಸಿದ್ದಾನೆ. ಪ್ರೈಸ್ ಗಾಡ್. ಕೇವಲ ಆತನು ಯಾರಂತ ಪ್ರಕಟಿಸಿದ್ದಾನೆ ಮತ್ತು ಆತನಲ್ಲಿ ನಾವು ಯಾರು ಕ್ರಿಸ್ತನಲ್ಲಿ ಅಂತ ಆತನು ನಮಗೆ ಪ್ರಕಟಿಸಿದ್ದಾನೆ. ನಮ್ಮ ವ್ಯಾಲ್ಯೂ ಏನು, ನಮ್ಮ ಬೆಲೆ ಏನು, ನಾವು ಯಾರು ಅಂತ. ನಂಬರ್ 1, ಆತನಿಗೆ ಗೊತ್ತು ನಾವು ಯಾರಂತ, ಆತನಿಗೆ ಗೊತ್ತು ನಮ್ಮ ಸ್ಥಿತಿ ಏನಂತ. ಬಟ್ ಆತನು ಬಯಸ್ತಾನೆ ನಾವು ಆತನ ಚಿತ್ತವನ್ನು ತಿಳಿಯಬೇಕೆಂದು. ಅದಕ್ಕೋಸ್ಕರ ಆತನು ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ದ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನಾವು ಆತನ ಸೊತ್ತು, ಆತನ ಆಸ್ತಿ, ಆತನ ಮಕ್ಕಳು, ಆತನಿಂದ ನಾವು ಹುಟ್ಟಿದವರು. ಆತನು ನಮಗೆ ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾನೆ ಅಂತ ಹೇಳಿದ ನಂತರ ದೇವರು ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ಆ ಫ್ರೀ ವಿಲ್ ಏನಂತ ಹೇಳಿದರೆ, ನಾವು ನಮ್ಮ ವಿಲ್ಲನ್ನು ಆತನ ವಿಲ್ಲಿಗೆ ಸಬ್ಮಿಟ್ ಮಾಡಬೇಕು. ನಾವು ನಮ್ಮ ವಿಲ್ಲನ್ನು ಅಂದರೆ ನಮ್ಮ ಚಿತ್ತವನ್ನು ನಾವು ಆತನ ಚಿತ್ತದೊಟ್ಟಿಗೆ ಒಪ್ಪಂದ ಮಾಡಬೇಕು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದು ರಿಲೇಶನ್ಶಿಪ್ ಇರ್ತದೆ. ಗಂಡನು ತನ್ನ ಹೆಂಡತಿಯನ್ನು ಪ್ರೀತಿ ಮಾಡುತ್ತಾನೆ. ಹೆಂಡತಿ ಹೇಳ್ತಾಳೆ, ನಿಮ್ಮನ್ನು ನನಗೆ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ನೀವೊಂದು ಕೆಲಸ ಮಾಡಿ, ನಾವು ನಿನ್ನನ್ನು ಪ್ರೀತಿ ಮಾಡುವಂತೆ, ನಾನು ನಿಮ್ಮನ್ನು ಪ್ರೀತಿ ಮಾಡುವಂತೆ ನೀನು ನನಗೆ ಸರಿ ಹೊಡಿ, ಜಜ್ಜು, 4 ಪೆಟ್ಟುಕೊಡು, ನನ್ನ ಕಂಟ್ರೋಲ್ ಮಾಡು ಅಂತ ಹೇಳಿದರೆ, ನಿಜವಾಗಿ ಪ್ರೀತಿ ಮಾಡುವ ಗಂಡ ಆ ರೀತಿ ಆಕೆಗೆ ಟಾರ್ಚರ್ ಮಾಡೋದಿಲ್ಲ ಅಥವಾ ಆಕೆಗೆ ಹೊಡೆಯುವುದಿಲ್ಲ, ನಿನ್ನನ್ನು ಪ್ರೀತಿ ಮಾಡಬೇಕಂತ ಬೆಗ್ ಮಾಡೋದಿಲ್ಲ. ಆತನು ಬಯಸ್ತಾನೆ ಆಕೆ ವಿಲ್ಫುಲಿ ಆತನನ್ನು ಪ್ರೀತಿ ಮಾಡಬೇಕು ಅಂತ. ವಿಲ್ಫುಲಿ ಆಕೆ ಹೃದಯಪೂರ್ವಕವಾಗಿ ವಿಲ್ಫುಲಿ ಆಕೆ ತನ್ನ ಗಂಡನನ್ನು ಪ್ರೀತಿ ಮಾಡಬೇಕಂತ ಆತನು ಬಯಸ್ತಾನೆ. ಅದೇ ರೀತಿ ದೇವರು ತನ್ನ ಭಾಗವನ್ನು ಆತನು ನಮಗೋಸ್ಕರ ಮಾಡಿದ್ದಾನೆ. ನಾವು ಹೇಗಿದ್ದೇವೆ, ಯಾವ ರೀತಿ ಇದ್ದೇವೆ, ಅದೇ ರೀತಿ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಓಕೆ, ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ತನ್ನ ಪಾರ್ಟನ್ನು ಏನು ಮಾಡಲಿಕ್ಕೆ ಬೇಕು, ನಮಗೆ ಏನೆಲ್ಲ ಬೇಕು ಕ್ರಿಸ್ತನಲ್ಲಿ ಎಲ್ಲವನ್ನು ಆತನು ಒದಗಿಸಿಕೊಟ್ಟು ಎವ್ರಿಥಿಂಗ್ ಈ ಪ್ರಿಪೇರ್. ಬೈಬಲ್ ಅದೇ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಏನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾನೆ ಅಂತ. ಓಕೆ, 2 ಚಾಪ್ಟರ್ 9 ವರ್ಸ್ ಹೇಳ್ತದೆ. 1 ಕೊರಿಂಥಿಯನ್ 1 ಕೊರಿಂಥ 2ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಅದರಿಂದ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು, ಎವ್ರಿಥಿಂಗ್ ಈಸ್ ಪ್ರಿಪೇರ್ಡ್, ಎವ್ರಿಥಿಂಗ್ ಈಸ್ ಪ್ರಿಪೇರ್ಡ್, ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಓಕೆ, ನೆಕ್ಸ್ಟ್ 10ನೇ ವಚನ ಹೇಳ್ತದೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದರು.
ಅದರ ಅರ್ಥ ನ್ಯಾಚುರಲ್ ವ್ಯಕ್ತಿಗೆ ದೇವರ ಪ್ರೀತಿ ಅರ್ಥ ಆಗುವುದಿಲ್ಲ. ನ್ಯಾಚುರಲ್ ವ್ಯಕ್ತಿಗೆ ದೇವರ ಪ್ರೀತಿ ಒಂದು ಹುಚ್ಚು ಮಾತು. ನ್ಯಾಚುರಲ್ ವ್ಯಕ್ತಿಗೆ ಅವರು ದೇವರು ಇದ್ದಾರಂತ ಕೂಡ ನಂಬುವುದಿಲ್ಲ, ಯಾವುದೋ ಒಂದು ಶಕ್ತಿ ಇದೆ ಅಂತ ನಂಬ್ತಾರೆ. ಬಟ್ ದೇವರು ಆತನು ಪ್ರೀತಿ ಸ್ವರೂಪಿ, ಆತನು ವ್ಯಕ್ತಿಯಾಗಿದ್ದಾನೆ, ಆತನು ಪ್ರೀತಿ ಮಾಡುತ್ತಾನೆ, ಆತನು ನಮ್ಮಿಂದ ಪ್ರೀತಿಯನ್ನು ಕೂಡ ಬಯಸ್ತಾನೆ. ಬಟ್ ಆತನು ನಮಗೆ ಟಾರ್ಚರ್ ಕೊಟ್ಟು ರೋಬೋಟ್ ಕಂಟ್ರೋಲ್ ಮಾಡಿಕೊಂಡು ಜಜ್ಜಿಕೊಂಡು ನಾವು ಹೇಳಿದರೂ ಕೂಡ ನನ್ನ ಹೊಡಿ ಅಂತ ಹೇಳಿದರು ಆತ ನಮ್ಮನ್ನು ಹೊಡೆದು ನಮ್ಮ ಪ್ರೀತಿ ಮಾಡು ಅಂತ ಹೇಳುವವನಲ್ಲ. ಆತನು ಹೇಳ್ತಾನೆ, ನೀನು ನನ್ನ ಪ್ರೀತಿ ಮಾಡು ಅಷ್ಟೇ. ಆತನು ತನ್ನ ಪವಿತ್ರಾತ್ಮನ ಮೂಲಕ ಎಲ್ಲವನ್ನು ನಮಗೆ ಪ್ರಕಟಿಸಿದ್ದಾನೆ. ಓಕೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವು. ಕ್ರಯಕ್ಕೆ ಕೊಳ್ಳಲ್ಪಟ್ಟ ವ್ಯಕ್ತಿ ಯಾರು? ಯುವರ್ ಹ್ಯೂಮನ್ ಸ್ಪಿರಿಟ್. ಮ್ಯಾನ್ ಇಸ್ ಎ ಸ್ಪಿರಿಟ್, ಗಾಡ್ ಇಸ್ ಎ ಸ್ಪಿರಿಟ್. ದೇವರು ಆತ್ಮಸ್ವರೂಪಿ, ಮನುಷ್ಯನು ಆತ್ಮಸ್ವರೂಪಿ ಆಗಿದ್ದಾನೆ. ಆದ್ದರಿಂದ ಬೈಬಲ್ ಹೇಳ್ತದೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆ ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಓಕೆ, ಬೇಕಾದ್ರೆ ನಾವು ಓದುವ 6ನೇ ಅಧ್ಯಾಯ 17ನೇ ವಚನ, 1 Corinthians 6:17. ಓಕೆ, 6:12 ಓದು. ಓಕೆ, 6:12 ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು. ಬೇಕಾದಾಗೆ ನನಗೆ ಜೀವಿಸಬಹುದು, ಖುಷಿ ಬಂದಾಗಿ ಜೀವಿಸಬಹುದು. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ದೇವರು ನಮಗೆ ಸ್ವಾತಂತ್ರ್ಯರಾಗಿ ಬಿಟ್ಟಿದ್ದಾನೆ, ದೇವರು ನಮಗೆ ಫ್ರೀಡಮ್ ಆಗಿ ಬಿಟ್ಟಿದ್ದಾನೆ. ಓಕೆ, ಮತ್ತು ಫ್ರೀ ವಿಲ್ ಕೊಟ್ಟಿದ್ದಾನೆ. ಆದರೆ ಎಲ್ಲ ವಿಹಿತವಾಗಿರುವುದು. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ದಟ್ ಇಸ್ ಮೈ ವಿಲ್. ಓಕೆ, ನೆಕ್ಸ್ಟ್ 12ನೇ ವಚನ, 13ನೇ ವಚನ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿ, ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿ ಅವೇ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೆ ದೇಹವು ಆದರಗೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಗೋಸ್ಕರವಾಗಿದ್ದಾನೆ. ಓಕೆ, ದೇವರು ಕರ್ತನನ್ನು ಎಬ್ಬಿಸ್ತಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದು, ಎಂದಿಗೂ ಮಾಡಬಾರದು. ಓಕೆ, ನೆಕ್ಸ್ಟ್. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವರೆಂದು ದೇವರು ಹೇಳುತ್ತಾನಲ್ಲ. ಗಂಡ ಹೆಂಡರು ಇಬ್ಬರು ಒಂದು ಶರೀರವಾಗಿದ್ದಾರೆಂದು ದೇವರು ಹೇಳುತ್ತಾನಲ್ಲ. ಓಕೆ, 17ನೇ ವಚನ. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಓಕೆ, ದೇವರಿಂದ ದೊರಕ್ಕೆ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಇಲ್ಲಿ ಕಡೆಗೆ ಬರೀತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಿ, ದೇವರ ಮಹಿಮೆಯನ್ನು ಪ್ರಕಾಶಿಸಿ. ಇವತ್ತು ನಾವು ಯೇಸುವಿನ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳಾಗಿದ್ದೇವೆ. ಯೇಸುವಿನ ಹೆಸರು ನಂಬಿದಾಗ 2ನೇ ಅಪ್ಪಣೆ ಆತನು ಏನು ಕೊಟ್ಟದಂತ ಹೇಳಿದರೆ, ನಿನ್ನನ್ನು ಪ್ರೀತಿ ಮಾಡಿದಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ವಾಕಿಂಗ್ ಇನ್ ಲವ್, ದಟ್ ಮೀನ್ಸ್ ಯು ಡೊಮಿನೇಟಿಂಗ್ ಯುವರ್ ಸೆನ್ಸ್. ನಿನ್ನ ಶರೀರ ಏನು ಹೇಳ್ತದೆ ನೀನು ಕೇಳುವುದಿಲ್ಲ, ವಾಕ್ಯ ಏನು ಹೇಳುತ್ತದೆ ಅದನ್ನು ನೀನು ಕೇಳ್ತೀವಿ. ವಾಕ್ಯ ಏನು ಹೇಳುತ್ತದೆ ಅದನ್ನು ಕೇಳುವುದಂತ ಹೇಳಿದರೆ ನೀನು ಸ್ವಾತಂತ್ರ್ಯದಲ್ಲಿ ಜೀವಿಸುವುದು. ಗಿವಿಂಗ್ ಫಸ್ಟ್ ಪ್ಲೇಸ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಏನು ಹೇಳುತ್ತದೆ ಅದರಲ್ಲಿ ಜೀವಿಸುವಂಥದ್ದೇ ನೀನು ಸ್ವಾತಂತ್ರ್ಯದಲ್ಲಿ ಜೀವಿಸುವುದು. ಬೈಬಲ್ ಹೇಳಿದೆ, ದೇವರು ನಿಮ್ಮನ್ನು ಹೇಗೆ ಕರೆದಿದ್ದಾನೆ. 1 Corinthians 7:21 ವರ್ಸ್ನಿಂದ ಓದಿ ನಮಗೆ ಸಿಗ್ತದೆ. 21 ವರ್ಸ್. ದೇವರು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ಯೋ ಅದಕ್ಕೆ ಚಿಂತೆ ಮಾಡಬೇಡ.
ಆದರೆ ಬಿಡುಗಡೆ ಹೊಂದುವುದಕ್ಕೆ ನಿನ್ನ ಕೈಯಿಂದ ಆದರೆ ಸ್ವತಂತ್ರನಾಗುವುದು ಉತ್ತಮ. ಯಾವನು ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನೋ ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವಾತಂತ್ರ್ಯನು. ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿರುವನೋ ಅವನು ಕ್ರಿಸ್ತನಿಗೆ ದಾಸನು. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ಸಾಲ ತೆಗೆದುಕೊಳ್ಳುವವನು ಸಾಲ ಕೊಟ್ಟವನಿಗೆ ದಾಸರಂತೆ. ಇವತ್ತು ಅನೇಕರು ಗೊತ್ತಿಲ್ಲದೆ ಅನೇಕರು ಇಂಡೈರೆಕ್ಟ್ಲಿ ದಾಸರಾಗ್ತಾ ಇದ್ದಾರೆ ಬಿಕಾಸ್ ಆಫ್ ಮನಿ. ಸಾಲ ತೆಗೆದುಕೊಳ್ಳುವವನು ಸಾಲ ಕೊಡುವವನಿಗೆ, ಯಾರು ಸಾಲ ಕೊಟ್ಟಿದ್ದಾನೋ ಅವನ ದಾಸನಾಗಿದ್ದಾನೆ. ಇದು ಸ್ಲೇವ್. ಅದಕ್ಕೆ ಬೈಬಲ್ ಹೇಳುತ್ತೆ, ಮನುಷ್ಯರಿಗೆ ದಾಸರು ಆಗಬೇಡ್ರಿ. ಡೋಂಟ್ ಬಿ ಎ ಸ್ಲೇವ್ ಟು ಎನಿ ಮ್ಯಾನ್. ಭೋಗಾಸಕ್ತನು ಕೂಡ ಕೊರತೆ ಪಡುವನಂತೆ. ಭೋಗಾಸಕ್ತನು ಕೊರತೆ ಪಡುವನು. ಇವತ್ತು ಅನೇಕರಿಗೆ ಪ್ರಾಬ್ಲಮ್ ಏನಂತ ಹೇಳಿದರೆ, ದೇ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಅವರು ಪವಿತ್ರಾತ್ಮ ಭರಿತರಾಗಿದ್ದಾರೆ, ಅವರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ, ಪವಿತ್ರಾತ್ಮನ ವರಗಳು ಕೂಡವೇ, ಪ್ರಾಫೆಸಿ ಕೂಡ ಬಿಡ್ತಾರೆ. ದ ಪ್ರಾಬ್ಲಮ್ ಏನಂತ ಹೇಳಿದರೆ ಎಲ್ಲದು ಫೈನಾನ್ಷಿಯಲ್ ಪ್ರಾಬ್ಲಮ್. ಫಸ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್. ವಿ ಡೋಂಟ್ ನೋ. ಅನೇಕ ಸೇವಕರು ನೋಡಿದ್ರು, ಅನೇಕರು ಹೌ ಟು ಸಾಲ್ವ್ ದ ಫೈನಾನ್ಷಿಯಲ್ ಪ್ರಾಬ್ಲಮ್. ಹಣಕಾಸಿನ ಸಮಸ್ಯೆಯಿಂದ ಹೇಗೆ ಹೊರಗೆ ಬರುವಂತ ಎಲ್ಲರ ಪ್ರಶ್ನೆ. ಬಟ್ ಎಲ್ಲರಿಗೂ ಹಣ ಬೇಕು. ಬಟ್ ಹಣದ ವಿಷಯವಾದ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡಲಿಕ್ಕೆ ಬೇಡ. ಅದು ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್ ಅಂತ. ಹಣದ ವಿಷಯದ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡಲಿಕ್ಕೆ ಬೇಡ. ಬಟ್ ದೇವರ ವಾಕ್ಯಕ್ಕೆ ವಿರುದ್ಧವಾದ ಎಲ್ಲ ಸಂಗತಿಗಳು ಮಾಡುತ್ತಾರೆ. ಆಲ್ವೇಸ್ ಎಕ್ಸ್ಪೆಕ್ಟಿಂಗ್, ಯಾರು ನನಗೆ ಕೊಡ್ತಾರೆ ಅಂತ. ಓಕೆ, ಯಾರು ನನಗೆ ಕೊಡ್ತಾರೆ, ಯಾರು ನನಗೆ ಸಹಾಯ ಮಾಡುತ್ತಾರೆ, ಯಾರು ಸಾಲ ಕೊಡಬಹುದು. ಇವತ್ತು ಸಾಲ ತೆಗೆದುಕೊಳ್ತೇನೆ, ನಾಳೆ ಅದನ್ನು ಕೊಡ್ತೇನೆ. ನಾಳೆ ಎಲ್ಲಿಂದ ಕೊಡುವುದು ನೀನು? ಓಕೆ, ನಾಳೆ ಎಲ್ಲಿಂದ ಕೊಡುವುದು? ಒಬ್ಬ ದೇವ ಸೇವಕ ಟಿವಿಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದ. ಲಕ್ಷ ಕಟ್ಲೆ ಎವ್ರಿ ಮಂತ್ ಅವನಿಗೆ ಪೇ ಮಾಡಲಿಕ್ಕಿದೆ. ಕೇವಲ ಟಿವಿ ಪ್ರೋಗ್ರಾಮ್ಗೆ ಸ್ಲಾಟ್ ಕೊಟ್ಟದಕ್ಕೆ. ಅವನ ಅರ್ಧ ಗಂಟೆಯ ಪ್ರೋಗ್ರಾಮ್ ಅವನು ಕೊಡಲಿಕ್ಕೆ ಆ ಟಿವಿ ಸ್ಟೇಷನಿಗೆ ಅವನು ಪೇ ಮಾಡಲಿಕ್ಕಿದೆ ಎವ್ರಿ ಮಂತ್. ಅವನು ಎರಡು ಮಂತ್ ಪೇ ಮಾಡಲಿಲ್ಲ ಹಣವನ್ನು. ಆಗ ದೇವರ ಹತ್ರ ಕೇಳಿದ, ದೇವರೇ, ನನ್ನ ಹತ್ರ ಇಂತೆಂಥ ವಸ್ತುಗಳಿವೆ, ಅದನ್ನು ನಾನು ಮಾರ್ತೇನೆ, ಮತ್ತೆ ಅವರ ಪೇಮೆಂಟನ್ನು ನಾನು ಕೊಟ್ಟು ಬಿಡ್ತೇನೆ ಅಂತ ಹೇಳಿ ದೇವರವನ ಹತ್ರ ಮಾತಾಡಿದ. ಓಕೆ, ತೊಂದರೆ ಇಲ್ಲ, ನಾಳೆ ಎಂತ ಮಾರ್ತಿ ಅಂತ ಕೇಳಿದ್ರು ದೇವರು. ದೇವರಿಗೆ ಕೇಳಿದ್ರು, ನಾಳೆ ಎಂತ ಮಾರ್ತಿ? ಇವತ್ತು ಇದನ್ನು ಮಾರ್ತಿ, ನಾಳೆ ಎಂತ ಮಾರ್ತಿ ಅಂತ ಕೇಳಿದ್ರು. ಹೌದು, ನಾಳೆ ಎಂತ ಮಾರೋದು? ನಾಡದೆಂತ ಮಾರ್ತಿ? ಯಾಕೆ ನನ್ನ ಮೇಲೆ ನೀವು ಟ್ರಸ್ಟ್ ಮಾಡೋದಿಲ್ಲ? ನನ್ನ ಮೇಲೆ ಯಾಕೆ ಟ್ರಸ್ಟ್ ಮಾಡೋದಿಲ್ಲ? ಟ್ರಸ್ಟ್ ಇನ್ ಮೀ, ರೆಸ್ಟ್ ಇನ್ ಮೀ, ಐ ವಿಲ್ ಸಪ್ಲೈ. ಯಾವಾಗ ಅವನು ಆತ್ಮದಲ್ಲಿ ರೆಸ್ಟ್ ಮಾಡಿದ, ದೇವರ ವಾಕ್ಯದ ಮೇಲೆ ಹಣ ಸಡನ್ ಬರಲಿಕ್ಕೆ ಪ್ರಾರಂಭವಾಯಿತು. ಅನೇಕರ ಹತ್ರ ದೇವರು ಇನ್ಸ್ಪೈರ್ ಮಾಡಿದ, ದೇವರು ಅನೇಕ ಹತ್ರ ಮಾತಾಡಿದ. ಆ ಪ್ರೋಗ್ರಾಮಿಗೆ ಹಣ ಬಂತು.
ಸಾಲ ತೆಗೆದುಕೊಳ್ಳುವವನು ಇವತ್ತು ಸಾಲ ಅವನ ಹತ್ರ ಕೇಳ್ತೀನಿ, ನಾಳೆ ಅದನ್ನು ರೀಪೇ ಮಾಡುವುದು ಹೇಗೆ? ನಾಳೆ ಯಾರ ಹತ್ರ ತೆಗೆದುಕೊಳ್ತೀರಿ ರೀಪೇ ಮಾಡಲಿಕ್ಕೆ? ಇವತ್ತು ಇವನ ಹತ್ರ ತೆಗೆದುಕೊಳ್ತೀರಿ, ಅವನಿಗೆ ನಾಳೆ ರೀಪೇ ಮಾಡಲಿಕ್ಕೆ ಇನ್ನೊಬ್ಬರ ಹತ್ರ ತೆಗೆದುಕೊಳ್ತೀರಿ. ಟೈಮ್ 3 ತಿಂಗಳಲ್ಲಿ ಕೊಡ್ತೇನೆ ಅಂತೇಳಿ ಅಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ, ಇನ್ನೊಬ್ಬರ ಹತ್ರ ಕೊಡ್ತೀರಿ, ತೆಗೆದುಕೊಳ್ತೀರಿ. 3ನೇ ಅವನ ಹತ್ರ, 3ನೇ ಅವನದ್ದು ತೆಗೆದುಕೊಂಡು ಇವರದ್ದು ಸೆಟಲ್ ಮಾಡ್ತೀವಿ. ಸಾಲದ ಹೊರೆ ದೊಡ್ಡದೇ ಆಗ್ತಾ ಹೊರತು ಚಿಕ್ಕದಾಗಿರುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಿದೆ, ಸಾಲ ತೆಗೆದುಕೊಳ್ಳುವವನು ಸಾಲ ಕೊಟ್ಟವನಿಗೆ ದಾಸ ಅಂತೆ. ಜ್ಞಾನೋಕ್ತಿ 22:7 ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಇನ್ನೊಂದು ವಚನ ನೋಡಿದೆವು, ಅದೇ 22ನೇ ಅಧ್ಯಾಯ 26ನೇ ವಚನ. ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವಲ್ಲಿ ನೀನು ಒಬ್ಬನಾಗಬೇಡ. ಅದರ ಅರ್ಥ ಒನ್ ದೋಸ್ ಹೂ ಶ್ಯೂರಿಟಿ ಅಂದರೆ ಜಾಮೀನು, ಶ್ಯೂರಿಟಿ. ಓಕೆ, ನೀನು ಒಬ್ಬನಾಗಬೇಡ 27ನೇ ವಚನ ಹೇಳ್ತದೆ. ಅದರ ಅರ್ಥ ನಿನ್ನ ಹತ್ರ ಏನು ಇದೆ ಅದನ್ನು ಕೊಡು. ಡೋಂಟ್ ಎಕ್ಸ್ಪೆಕ್ಟ್ ಬ್ಯಾಕ್. ನೀನು ಕೊಡ್ಲಿಕ್ಕೆ ಇದ್ದಾರೆ, ನೀನು ಬರೀ ಕೊಡು, ಸಾಲ ತೆಗೆದುಕೊಂಡು ಕೊಡಬೇಡ. ನಿನ್ನ ಹತ್ರ ಏನಿದೆ ಅದನ್ನು ಕೊಡು. ಕಷ್ಟದಲ್ಲಿದ್ದವರಿಗೆ ನಾವು ಸಹಾಯ ಮಾಡಬೇಕು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕಾದ್ರೆ ನಾವು ಸಾಲ ತೆಗೆದುಕೊಂಡು ಕೊಡ್ಲಿಕ್ಕೆ ಆಗುವುದಿಲ್ಲ. ರೈಟ್? ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದ ಆಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ? ಇದೇಕೆ? ಓಕೆ, ಪ್ರೈಸ್ ಗಾಡ್. ಇದೇಕೆ ಬೇಕು? ಅದಕ್ಕೆ ಬೈಬಲ್ ಹೇಳ್ತಿದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ದೇವರ ವಾಕ್ಯವನ್ನು ಕಲಿಯಿರಿ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ, ದೇವರ ವಾಕ್ಯದ ಪ್ರಿನ್ಸಿಪಲ್ಗಳನ್ನು ಕಲಿಯಿರಿ, ದೇವರ ವಾಕ್ಯದ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡುವಂಥದ್ದು ಬೈ ಫೇತ್. 119ನೇ ಕೀರ್ತನೆ 66ನೇ ವಚನ ಹೇಳ್ತಿದೆ, ಉತ್ಕೃಷ್ಟವಾದ ಜ್ಞಾನ ವಿವೇಕಗಳನ್ನು ನನಗೆ ಹೇಳಿಕೊಡು. 119ನೇ ಕೀರ್ತನೆ ನಿನ್ನ ಓದೇವು 66ನೇ ವಚನ. ಉತ್ಕೃಷ್ಟವಾದ ಜ್ಞಾನ ವಿವೇಕಗಳು ನನಗೆ ಹೇಳಿಕೊಡು, ನಿನ್ನ ಆಜ್ಞೆಗಳನ್ನು ನಂಬಿಕೊಂಡಿದ್ದೇನಲ್ಲ. 67ನೇ ವಚನ ಹೇಳ್ತದೆ, 67ನೇ ವಚನ 66. ಕಷ್ಟ ಅನುಭವಕ್ಕಿಂತ ಮುಂಚೆ ತಪ್ಪಿಸಿ ಹೋಗುತ್ತಿದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಕಷ್ಟ ಅನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನೆ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಐ ಫಾಲೋ ಯುವರ್ ವರ್ಡ್, ಐ ಫಾಲೋ ಯುವರ್ ಇನ್ಸ್ಟ್ರಕ್ಷನ್. ಫೈನಾನ್ಷಿಯಲ್ ವಿಷಯದಲ್ಲಿ ದೇವರ ಇನ್ಸ್ಟ್ರಕ್ಷನ್ ಏನು, ಅದರ ಫೇತ್ ಅಲ್ಲಿ ನಾನು ಫಾಲೋ ಮಾಡುತ್ತೇನೆ. ತಪ್ಪಿ ಹೋದ ಮಗ ಇದ್ದ, ರೈಟ್? ತಪ್ಪಿ ಹೋದ ಮಗ ಅವನು ತಂದೆ ಹತ್ರ ಕೇಳಿದ ಎಲ್ಲ ಕೃಪೆ ಅಂತ. ತಂದೆ, ನನಗೆ ಬರುವಂಥ ಪಾಲನ್ನು ನನಗೆ ಕೊಡು ಅಂತ ಹೇಳಿದ. ತಂದೆ ಹೇಳಿದ, ಓಕೆ ನಾನು ಕೊಡುತ್ತೇನೆ ಅಂತ ಹೇಳಿದ. ಕೊಡುವುದಿಲ್ಲ ಅಂತ ಹೇಳಿದ, ಇನ್ನು ಹಾಳು ಮಾಡ್ತೇನೆ ಅಂತ ಹೇಳಲಿಲ್ಲ. ಹಿ ಬಿಲೀವ್ ದ ಗ್ರೇಸ್. ತಂದೆ ಅದು ಏನಿದೆ ಅದು ಎಲ್ಲವೂ ನನ್ನದು ಅಂತ ನಂಬಿದ. ತಂದೆ ಕೊಟ್ಟ. ದೂರ ದೇಶಕ್ಕೆ ಹೋದ. ಬೈಬಲ್ ಹೇಳ್ತದೆ, ಬರಗಾಲ ಬಂತು, ಯಾರಿಗೂ ತಿನ್ಲಿಕ್ಕೆ ಇಲ್ಲ. ಹಂದಿಗಳ ಕಾಯಿಯನ್ನಾದರೂ ತಿಂದು ಹೊಟ್ಟೆ ತುಂಬಿಸ್ತೇನಂತ ಕೇಳಿಕೊಂಡ. ದ ಬೈಬಲ್ ಹೇಳ್ತದೆ, ಯಾರು ಅವನಿಗೆ, ಮಾರ್ಕ್ ದಿಸ್ ವರ್ಡ್, ಯಾರು ಅವನಿಗೆ ಕೊಡಲಿಲ್ಲ. ಯಾರು ಕೊಡಲಿಲ್ಲ. ಓದಿರಿ 15ನೇ ಅಧ್ಯಾಯದಲ್ಲಿ ನಾವು ಓದಿ ನಮಗೆ ಸಿಗ್ತದೆ. 15ನೇ ವಚನ. ಹೀಗೆಲ್ಲಾಗಿ ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು. ಓಕೆ, ಹೀಗೆಲ್ಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆ ಪಟ್ಟನು. ಆದರೂ ಯಾರು, ಇಂಪಾರ್ಟೆಂಟ್, ಯಾರು ಅವನಿಗೆ ಕೊಡಲಿಲ್ಲ. ಯಾರು ಅವನಿಗೆ ಕೊಡಲಿಲ್ಲ. ಯಾರು ಕೊಡಲಿಲ್ಲ. ಗುಣಗುಟ್ಟಿದ್ರೆ ಆಗ್ತದೆ, ಅವರು ಕೊಡಲಿಲ್ಲ, ಇವರು ಕೊಡಲಿಲ್ಲ, ಅವರು ಸಹಾಯ ಮಾಡಲಿಲ್ಲ, ಇವರು ಸಹಾಯ ಮಾಡಲಿಲ್ಲ. ಯಾರು ಸಹಾಯ ಮಾಡ್ತಾರೆ?
ಯಾಕೆ ಯಾರು ಕೊಡಲಿಲ್ಲ? ದೇರ್ ಇಸ್ ಎ ಪ್ರಿನ್ಸಿಪಲ್. ದೇರ್ ಇಸ್ ಎ ಪ್ರಿನ್ಸಿಪಲ್. ದೇರ್ ಇಸ್ ಎ ಪ್ರಿನ್ಸಿಪಲ್. ಲೂಕ್ ಚಾಪ್ಟರ್ 6:37 ವಾಕ್ಯದಲ್ಲಿ ಇರ್ತದೆ. 37, ಲೂಕ್ ಚಾಪ್ಟರ್ 6:37. ಯಾಕೆ ಯಾರು ಕೊಡಲಿಲ್ಲ? ಇದಲ್ಲದೆ ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ಅಪರಾಧಿಯಿಂದ ನಿರ್ಣಯಿಸಬೇಡ್ರಿ, ಆಗ ನಿಮ್ಮನ್ನು ಅಪರಾಧಿಯಿಂದ ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. 38ನೇ ವಚನ ಹೇಳ್ತದೆ, ಕೊಡಿರಿ, ಆಗ ನಿಮಗೂ ಕೊಡುವರು. ಯಾರು ಕೊಡುವರು? ಅನೇಕರು ಕೊಡುವರು. ಯಾಕೆ ಇವನಿಗೆ ಅನೇಕರು ಕೊಡಲಿಲ್ಲ? ಇವನ ಕೈಯಲ್ಲಿ ಇದ್ದಾಗ ಇವನು ಭೋಗ ಪುರುಷನಾಗಿ ಜೀವಿಸಿದ, ಸ್ವಾರ್ಥಿಯಾಗಿ ಜೀವಿಸಿದ. ಪ್ರೇರೆ, ನೀವು ಎಲ್ಲಿ ಹೋಗ್ತೀರಿ, ಏನು ತಿನ್ನುತ್ತಿ, ಖರ್ಚು ಮಾಡೋದ್ರಲ್ಲಿ ಏನಿಲ್ಲ, ಬಟ್ ಎಷ್ಟು ಆ ಖರ್ಚು ಮಾಡೋದ್ರಲ್ಲಿ ಕೊಡ್ತಾ ಇದ್ದೀಯ? ನೀನು ಖರ್ಚು ಮಾಡುವುದಕ್ಕಿಂತ ಜಾಸ್ತಿಯಾಗಿ ಕೊಡ್ಲಿಕ್ಕೆ ಕಲಿ. ನೀನು ಖರ್ಚು ಮಾಡಿದ್ದು ಅದು ವೇಸ್ಟ್, ಅದು ಹೋಗಿ ಬಿಡ್ತದೆ. ನೀನು ಕೊಟ್ಟದ್ದು ಇಟ್ ವಿಲ್ ಕಮ್ ಬ್ಯಾಕ್. ಜನರು ನೀನು ಕೊಟ್ಟದ್ದನ್ನು ನೋಡ್ಲಿಕ್ಕಿಲ್ಲ, ಬಟ್ ಹಾರ್ವೆಸ್ಟ್ ಅನ್ನು ನೋಡ್ಬೋದು, ಜಡ್ಜ್ ಮಾಡಬಹುದು. ನೀನು ಖರ್ಚು ಮಾಡುವುದರಲ್ಲಿ ದೇವರಿಗೆ ಏನು ಇಲ್ಲ. ನೀನು ಬೆಸ್ಟ್ ತಿನ್ಬೇಕು, ಬೆಸ್ಟ್ ಖರ್ಚು ಮಾಡಬೇಕು ಎಂದು ದೇವರು ಬಯಸ್ತಾನೆ. ನೀನು ಖರ್ಚು ಮಾಡುವುದಕ್ಕೆ ಜಾಸ್ತಿಯಾಗಿ ನೀನು ಕೊಡ್ತಾ ಇದ್ದೀಯಾ? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ದಿರ್ ಇಸ್ ಅ ಪ್ರಿನ್ಸಿಪಲ್. ಅದಕ್ಕೆ ದಾವೀದನು ಹೇಳುತ್ತಾನೆ, ಉತ್ಕೃಷ್ಟವಾದ ಜ್ಞಾನ ವಿವೇಕಗಳು ನನಗೆ ಹೇಳಿಕೊಡು. ಐ ನೀಡ್ ವಿಸ್ಡಮ್ ಇನ್ ಮೈ ಮಿನಿಸ್ಟ್ರಿ, ಅಬೌಟ್ ಮೈ ಫೈನಾನ್ಸ್, ಮೈ ಫ್ಯಾಮಿಲಿ. ನನ್ನ ಕುಟುಂಬದ ವಿಷಯದಲ್ಲಿ, ನನ್ನ ಫೈನಾನ್ಸ್ನ ವಿಷಯದಲ್ಲಿ, ಬಿಸ್ನೆಸ್ನ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ ನಿನ್ನ ವಿಸ್ಡಮ್ ಅನ್ನು ಕೊಡು. ಆ ವಿಸ್ಡಮ್ ಬಂದ ನಂತರ ಸುಮ್ಮನೆ ಕೂತ್ಕೊಳ್ಬೇಡ, ಅಪ್ಲೈ ಮಾಡು. ಡೋಂಟ್ ಸ್ಟಾಪ್. ಅನೇಕರು ಇನ್ಸ್ಪೈರ್ ಆಗುತ್ತಾರೆ ನಿನಗೆ ಕೊಡುವುದಕ್ಕೋಸ್ಕರ. ಈ ಪ್ರಿನ್ಸಿಪಲ್ ಅನ್ನು ಕಲಿಸುವುದು ಪ್ರಿಯರೇ, ಅದರ ಅರ್ಥ ಈ ಪ್ರಿನ್ಸಿಪಲ್ ಅನ್ನು ಕಲಿಸಿದರೆ ಅನೇಕರು ಮಿಸ್ಅಂಡರ್ಸ್ಟ್ಯಾಂಡ್. ಸೇವಕರಿಗೆ ಏನೋ ಹಣ ಬೇಕಾ ಏನೋ, ಅದಕ್ಕೋಸ್ಕರ ಅವ್ರು ಮಾತಾಡ್ತಾ ಇದ್ದಾರೆ ಫೈನಾನ್ಸ್ ಬಗ್ಗೆ. ಸಿ ವಾಟ್ ನಿಮಗೆ ಯಾರು ಕೊಟ್ಟದ್ದರಿಂದ ನೀವು ಅಭಿವೃದ್ಧಿ ಆಗುವುದಲ್ಲ, ನೀವು ಕೊಟ್ಟದ್ದರಿಂದ ನೀವು ಅಭಿವೃದ್ಧಿ ಆಗುತ್ತೀರಿ. ನನಗೆ ಯಾರು ಕೊಟ್ಟದ್ದರಿಂದ ನಾನು ಅಭಿವೃದ್ಧಿ ಆಗುವುದಲ್ಲ. ಪ್ರತಿಯೊಬ್ಬನ ಅಭಿವೃದ್ಧಿಯ ಮೂಲ ಎಷ್ಟು ಅವನು ಕೊಡ್ತಾನೆ. ಅನೇಕರಿಗೆ ಕೊಡೋದು ಹಾಗೆ ಕಾಣಬಹುದು. ಡಸಂಟ್ ಮ್ಯಾಟರ್. ಲಿವ್ ಫಾರ್ ಗಾಡ್, ಲಿವ್ ದ ಪ್ರಿನ್ಸಿಪಲ್ ಆಫ್ ಗಾಡ್. ದೇವರ ಪ್ರಿನ್ಸಿಪಲ್ಗಳನ್ನು ಜೀವಿಸು. ಇಲ್ಲಾದ್ರೆ ಯಾರು ಕೊಡುವುದಿಲ್ಲ. ಎಷ್ಟು ನೀನು ಪ್ರೀಚ್ ಮಾಡು. ಇಫ್ ಯು ಆರ್ ನಾಟ್ ಆಕ್ಟಿಂಗ್ ಗಾಡ್ಸ್ ವರ್ಡ್ ಇನ್ ದಿಸ್ ಏರಿಯಾ, ಎಷ್ಟೇ ಪ್ರೀಚ್ ಮಾಡು. ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ, ಮನುಷ್ಯರಿಗೆ ದಾಸರಾಗಬೇಡ್ರಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ದೇವರು ನಮಗೆ ವಿಸ್ಡಮ್ ಕೊಟ್ಟಿದ್ದಾನೆ, ವಾಕ್ಯ ಕೊಟ್ಟಿದ್ದಾನೆ, ಅದನ್ನು ಜೀವಿಸಲಿಕ್ಕೆ. ಹೌ ಟು ಪ್ರಾಸ್ಪರ್, ಹೌ ಟು ವಾಕಿಂಗ್ ಇನ್ ಅಬಂಡನ್ಸ್, ಸಮೃದ್ಧಿಯಲ್ಲಿ ಜೀವಿಸಬೇಕು. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ದೇವರ ವಾಕ್ಯವನ್ನು ಕಲಿಯಿರಿ, ದೇವರ ವಾಕ್ಯವನ್ನು ಆಕ್ಟ್ ಮಾಡ್ರಿ. ಯು ವಿಲ್ ನೆವರ್ ಬಿ ದ ಸೇಮ್. ಯು ವಿಲ್ ನೆವರ್ ಬಿ ದ ಸೇಮ್. ನೀವೊಂದು ವಾಕ್ಯವನ್ನು ಕೇಳ್ತೀರಿ, ಆ ವಾಕ್ಯವನ್ನು ಅಪ್ಲೈ ಮಾಡುವುದಿಲ್ಲ ಬೈ ಫೇತ್ ಅಲ್ಲಿ, ಕಡೆಗೆ ನಿಮಗೆ ಅದು ಒಂದಿನ ಬೋರ್ ಆಗಿ ಹೋಗ್ತದೆ. ಯಾರು ದೇವರ ವಾಕ್ಯವನ್ನು ಕೇಳಿ ಅಪ್ಲೈ ಮಾಡುತ್ತಾರೆ, ಅವ್ರ ರಿಸಲ್ಟ್ ಅನ್ನು ನೋಡ್ತಾರೆ, ಅವರಿಗೆ ಅದು ಬೋರ್ ಆಗುವುದಿಲ್ಲ. ಒಬ್ಬ ಗದ್ದೆಯಲ್ಲಿ ಅವನು ಬಿತ್ತುತ್ತಾ ಇದ್ದರೆ ಅವನಿಗೆ ಬೆಳೆ ಕಾಣುವುದಿಲ್ಲ ಅಂತ ಹೇಳಿದರೆ ಕಡೆಗೆ ಅವನಿಗೆ ಬೋರ್ ಆಗ್ತದೆ. ಅದಕ್ಕೆ ಬೈಬಲ್ ಹೇಳಿದೆ, ಬಿತ್ತುವವನು ಬಿತ್ತುತ್ತಲೇ ಇರುವನು, ಉಳುವವನು ಉಳುವುತ್ತಲೇ ಇರುವನು. ಬಟ್ ಪ್ರಿನ್ಸಿಪಲ್ ಯಾವುದಂತ ಹೇಳಿದ್ರೆ ಫೇತ್. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ದೇವರಿಗೆ ನೀನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯವನ್ನು ನಂಬಿಕೆಯಿಂದ ನೀನು ಕಾರ್ಯರೂಪಕ್ಕೆ ತರಬೇಕು. ಫೇಲ್ ಆದ ವ್ಯಕ್ತಿಗಳನ್ನು ನೋಡಬೇಡ್ರಿ, ಸಫಲ ಆದ ವ್ಯಕ್ತಿಗಳನ್ನು ಫಾಲೋ ಮಾಡ್ರಿ.
ಅವ್ರ ಹತ್ರ ಕೂತ್ಕೊಳ್ಳ್ರಿ. ನಿನ್ನ ಸಫಲತೆ ಕಾರಣ ಏನಂತಾರೆ ಕೇಳ್ರಿ. ಅವ್ರು ನಿಮ್ಗೆ ಹೇಳ್ತಾರೆ. ನಿಮಗೆ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಹೇಳಿದ್ರೆ ನೀವು 10 ಬಿಸ್ನೆಸ್ ಆಗಿ ಫೇಲ್ ಆದವ್ರ ಹತ್ರ ಕೂತ್ಕೊಳ್ಬೇಡ್ರಿ, ನೀನು 11ನೇ ಆಗ್ತಿ. ಅಥವಾ ಲೂಟಿ ಅಭಿವೃದ್ಧಿ, ಇನ್ನೊಬ್ಬನಿಗೆ ಮಂಗ ಮಾಡಿ ಲೂಟಿ ಕುಯುಕ್ತಿಗಳನ್ನು ನೆರವೇರಿಸಿ ಅಭಿವೃದ್ಧಿಯನ್ನು ಆದವರನ್ನು ಒಟ್ಟಿ ಕೂತ್ಕೊಳ್ಬೇಡ್ರಿ. ಆ ಮರ ಒಂದಿನ ಕಡಿಯಲ್ಪಡ್ತದೆ, ಅವನ ಅಡ್ರೆಸ್ ಇರುವುದಿಲ್ಲ. ಮತ್ತೆ ಜೆನ್ಯೂನ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಜೆನ್ಯೂನ್ ವ್ಯಕ್ತಿಗಳಿದ್ದಾರೆ, ಅವರೊಟ್ಟಿಗೆ ಕೂತ್ಕೊಳ್ಳಿ. ಅವರು ನಿಮಗೆ ಕಲಿಸ್ತಾರೆ ಹೌ ಟು ಪ್ರಾಸ್ಪರ್. ಎಲ್ಲರೊಟ್ಟಿಗೆ ಕೂತ್ಕೊಳ್ಬೇಡ್ರಿ. ಹೇಳ್ತದೆ ಬಡವನ್ನು ಬಂಧುಗಳು ಕೂಡ ಹಾಗೆ ಮಾಡ್ತಾರೆ. ಇವನ ಬರೀ ಮಾತುಗಳನ್ನು ನಂಬಿ ಹಿಂಬಾಲಿಸ್ತಾರೆ, ಏನು ಸಿಗುವುದಿಲ್ಲ ಅಂತ. ಜಾನೋಕ್ತಿಯಲ್ಲಿ ಕೆಲವು ಮಾತಾಡುವುದು ಮಾತ್ರ. ಓಕೆ, ಮನುಷ್ಯರಿಗೆ ದಾಸರಾಗಬೇಡ್ರಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಜೀಸಸ್ ಲವ್ಸ್ ಯು ಸೋ ಮಚ್. ಆತನ ಉತ್ಕೃಷ್ಟವಾದ ಜ್ಞಾನ ವಿವೇಕಗಳನ್ನು ನಿಮಗೆ ಬೋಧಿಸ್ತಾನೆ. ಕಷ್ಟ ಅನುಭವ ಬರುವುದಕ್ಕಿಂತ ಮುಂಚೆ ನಾನು ತಪ್ಪಿಸಿಕೊಳ್ಳುತ್ತಿದ್ದೇನು, ಈಗಲಾದರೂ ನಿನ್ನ ವಾಕ್ಯವನ್ನು ಕೈಗೊಂಡು ನಡೀತೇನೆ. ಓಕೆ, ಲೆಟ್ಸ್ ಪ್ರೇ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. Thank you, Father. Father, I worship you. I glorify your name. I magnify your name, O God. ತಂದೆ, ನಮ್ಮ ಮೇಲೆ ಎಷ್ಟೋ ನೀನು ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. We thank you, Lord, your anointing. Thank you, Lord, your grace. Thank you, Lord, your favor and protection, O God. Thank you, Lord. ತಂದೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕಗೊಳ್ಳಲ್ಪಟ್ಟವರು. ದೇವರಿಂದ ದೊರಕಿ ನಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಮ್ಮ ದೇಹವು ಗರ್ಭಗುಡಿಯಾಗಿದೆ. ನಮ್ಮ ಆತ್ಮದಲ್ಲಿ, ದೇಹದಲ್ಲಿ ನಿನ್ನ ಪ್ರಭಾವವನ್ನು ಪ್ರಕಾಶಿಸೋರಾಗಿದೆ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.